ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ವರ್ಷದ ಕೊನೆಯ ಪ್ರದೋಷ ಶನಿವಾರ ಬಂದಿದೆ. ಇದೇ 28ನೇ ತಾರೀಕು. ಇದನ್ನ ಶನಿ ತ್ರಯೋದಶಿ ಅಂತ ಕೂಡ ಕರೆಯುತ್ತಾರೆ, ಶನಿ ಪ್ರದೋಷ ಅಂತ ಕೂಡ ಕರೆಯುತ್ತಾರೆ. ಈ ದಿನ ವಿಶೇಷವಾಗಿ ಮನಸ್ಸಿಟ್ಟು ಶಿವ ಮತ್ತು ಶನೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡೋದ್ರಿಂದ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ. ಹಾಗೆ ಸಾಲ ಬಾಧೆಯಿಂದ ತುಂಬಾನೇ ನೋವು ಅನುಭವಿಸ್ತಾ ಇದ್ರೆ ಅದು ಕೂಡ ತುಂಬಾ ಬೇಗನೆ ನಿವಾರಣೆ ಆಗುತ್ತೆ. ಅಂದ್ರೆ ಸಾಲ ತೀರ್ಸೋದಕ್ಕೆ ಒಂದು ಒಳ್ಳೆ ಬೇಗ ದಾರಿ ನಿಮ್ಗೆ ಸಿಗುತ್ತೆ. ಅದು ಅಲ್ಲದೆ ಮಕ್ಕಳ ಸಂತಾನಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ರೆ ಶನಿ ಪ್ರದೋಷದ ದಿನ ಶಿವನನ್ನ ಆರಾಧನೆ ಮಾಡಬೇಕು. ನಿಜಕ್ಕೂ ಪೂರ್ವ ಜನ್ಮದ ಏನೇ ಕರ್ಮ ಫಲಗಳು ಏನೇ ಇದ್ರೂ ಕೂಡ ನಿವಾರಣೆಯಾಗಿ ನಿಮಗೆ ಸಂತಾನ ಫಲ ಆಗುತ್ತೆ. ಅತಿ ಮುಖ್ಯವಾಗಿ ಸಂತಾನ ಫಲಕ್ಕೋಸ್ಕರನೇ ಸಂತಾನ ಪ್ರಾಪ್ತಿಗಾಗಿ ಶನಿ ಪ್ರದೋಷವನ್ನ ಆಚರಣೆ ಮಾಡಲೇಬೇಕು. ಹಾಗಾಗಿ ಈ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೆ ಈ ಪೂಜೆಯ ಮಾಹಿತಿಯನ್ನ ಸಂಪೂರ್ಣವಾಗಿ ವಿವರವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ತುಂಬಾ ಸರಳವಾದ ಪೂಜಾ ಆಚರಣೆ, ತುಂಬಾ ಶ್ರಮ ಪಟ್ಟು ಪೂಜೆ ಮಾಡಬೇಕು ಅಂತದೇನು ಇಲ್ಲ. ಯಾವಾಗ್ಲೂ ಅಷ್ಟೇನೆ, ಶಿವ ಪೂಜೆಗಿಂತ ಸರಳವಾದ ಪೂಜೆ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ನಾವು ಗೊತ್ತಿಲ್ದೇನೋ ಆ ದಿನ ನಾವು ಆರಾಧನೆ ಮಾಡಿದ್ರು ಕೂಡ ಶಿವ ಅದನ್ನ ಸ್ವೀಕರಿಸ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಶೀಘ್ರವಾಗಿ ಪೂಜೆಗೆ ಭಕ್ತಿಗೆ ಒಲೆಯುವಂತವನು ಶಿವ, ಶೀಘ್ರವಾಗಿ ಫಲ ಕೊಡುವಂತವನು ಕೂಡ ಶಿವ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ದೇನೇ ಬೇಡಿಕೆ ಇದ್ರೂ ಕೂಡ ತಪ್ಪದೆ ಈ ಶನಿ ಪ್ರದೋಷವನ್ನ ಆಚರಣೆ ಮಾಡಿ. ಮತ್ತೆ ಶನಿ ದೋಷ ನಿವಾರಣೆಗೂ ಕೂಡ ತುಂಬಾನೇ ಅನುಕೂಲವಾಗುತ್ತೆ. ಈ ದಿನ ವಿಶೇಷವಾಗಿ ನೀವು ಪೂಜೆ ಮಾಡೋದ್ರಿಂದ ಅಲ್ಲದೆ ದೇವಸ್ಥಾನಕ್ಕೆ ಹೋಗಿ ಸಣ್ಣ ಸಣ್ಣ ವಸ್ತುಗಳನ್ನ ಕೊಡೋದ್ರಿಂದನೂ ಕೂಡ ದೋಷ ನಿವಾರಣೆ ಆಗುತ್ತೆ. ತುಂಬಾ ದೇವಸ್ಥಾನಗಳಲ್ಲಿ ಈ ದಿನ ಶನಿ ದೋಷ ನಿವಾರಣೆಗಳ ಹೋಮ ಹವನಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಸಾಮೂಹಿಕವಾಗಿ ಕೂಡ ಮಾಡ್ತಾ ಇರ್ತಾರೆ, ಪ್ರತ್ಯೇಕವಾಗಿ ಕೂಡ ಮಾಡಿಸ್ಕೋಬಹುದು. ಹಾಗಾಗಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇರುವಂತ ದೇವಸ್ಥಾನಗಳಲ್ಲಿ ಇವತ್ತೇನೆ ಎಲ್ಲ ವಿಚಾರಿಸ್ಕೊಂಡು ಬೇಕಾದ್ರೆ ಬುಕ್ ಮಾಡ್ಕೊಂಡು ನೀವು ಹೋಮಗಳಲ್ಲಿ ಭಾಗವಹಿಸಬಹುದು. ಆ ಸ್ವಾಮಿಯ ಆಶೀರ್ವಾದವನ್ನ ಪಡ್ಕೋಬಹುದು. ಮೊದಲಿಗೆ ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ, ಯಾವ ಸಮಯದಲ್ಲಿ ಪ್ರದೋಷ ಪೂಜೆಯನ್ನ ಮಾಡಬೇಕು ತಿಳ್ಕೊಳ್ಳೋಣ ಬನ್ನಿ. ಇದೇ ಡಿಸೆಂಬರ್ 28ನೆಯ ತಾರೀಕು ಶನಿವಾರ ಬೆಳಗಿನ ಜಾವ ಅಥವಾ ಬ್ರಾಹ್ಮಿ ಮುಹೂರ್ತದ ಮೊದಲನೇ ಜಾವ ಅಂತ ಕೂಡ ತಿಳ್ಕೊಳ್ಬಹುದು. 2:30 ತ್ರಯೋದಶಿ ತಿಥಿ ಪ್ರಾರಂಭವಾಗುತ್ತದೆ. ಅಂದರೆ 27ನೆಯ ತಾರೀಕು ಮಧ್ಯರಾತ್ರಿ ಕಳೆದ ನಂತರ ನಮಗೆ 28ನೆಯ ತಾರೀಕೆ ಲೆಕ್ಕ ಅಲ್ವಾ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದ ಮೊದಲನೆಯ ಜಾವ ಬೆಳಗ್ಗೆ 2:30 ತ್ರಯೋದಶಿ ತಿಥಿ ಪ್ರಾರಂಭವಾಗುತ್ತೆ. ಅದೇ ರೀತಿನೇ 29ನೆಯ ತಾರೀಕು ಭಾನುವಾರ ಮುಂಜಾನೆ 3:30 ತ್ರಯೋದಶಿ ತಿಥಿ ಮುಕ್ತಾಯವಾಗಿ ಬಿಡುತ್ತೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪ್ರಾರಂಭವಾಗುತ್ತದೆ, ಬ್ರಾಹ್ಮಿ ಮುಹೂರ್ತದಲ್ಲೇ ಮುಕ್ತಾಯವಾಗ್ತಾ ಇದೆ. ನಮ್ಗೆ ಪೂರ್ತಿ ದಿನ 28ನೆಯ ತಾರೀಕು ಶನಿವಾರನೇ ನಮಗೆ ತ್ರಯೋದಶಿ ತಿಥಿ ಇರುತ್ತೆ. ಹಾಗಾಗಿ ತುಂಬಾನೇ ವಿಶೇಷವಾದಂತ ದಿನ. ಆ ದಿನ ತಪ್ಪದೇನೆ ಶಿವ ಪೂಜೆಯನ್ನ ಮಾಡಬೇಕು. ದೇವಸ್ಥಾನಗಳೇನಾದ್ರೂ ಹತ್ರ ಇದ್ರೆ ಶನೇಶ್ವರ ಸ್ವಾಮಿ ದೇವಸ್ಥಾನ ಆಗ್ಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗ್ಲಿ ಶಿವನ ದೇವಸ್ಥಾನ ಆಗ್ಲಿ ಹೋಗಿ ಬರಬೇಕು. ಅಲ್ಲಿ ಭಗವಂತನ ದರ್ಶನ ಮಾಡಬೇಕು. ನಿಮ್ಗೆ ಏನು ಮಾಡಕ್ ಆಗದೆ ಇದ್ರು ಕೂಡ ಆ ದಿನ ಪೂರ್ತಿ ಓಂ ನಮಃ ಶಿವಾಯ ಅಂತ ಜಪ ಮಾಡ್ಕೊಂಡಿದ್ರು ಕೂಡ ಸಾಕು. ನೀವು ಮಾಡೋ ಕೆಲಸ ಎಲ್ಲ ಮಾಡ್ತಾ ಇರಿ, ನಿಮ್ಮ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ತಾ ಇರಿ. ನಿಜಕ್ಕೂ ಹೇಳ್ತೀನಿ, ಇದರಿಂದ ಸಿಗುವಂತ ಪುಣ್ಯ ಅಂತೂ ಅಷ್ಟಿಷ್ಟಲ್ಲ. ಮೊದಲಿಗೆ ಈ ಪೂಜೆಯನ್ನ ಯಾಕೆ ಮಾಡಬೇಕು, ಈ ಪೂಜೆ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಪ್ರಯೋಜನಗಳು ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಈ ಪೂಜೆಯಿಂದ ಒಳ್ಳೆ ಸಂತಾನ ಆಗುತ್ತೆ. ಮತ್ತೆ ಮಕ್ಕಳ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳು ಬರ್ತಾ ಇದ್ರೆ ಅದು ಕೂಡ ದೂರ ಆಗುತ್ತೆ. ಆ ದಿನ ಶಿವನ ಪೂಜೆ ಮಾಡೋದ್ರಿಂದ ಕುಟುಂಬದ ಸದಸ್ಯರ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ. ಮತ್ತೆ ಜೀವನದಲ್ಲಿ ಏನಾದ್ರೂ ಮೇಲಿಂದ ಮೇಲೆ ತೊಂದರೆಗಳು ಅಡೆತಡೆಗಳು ಬರ್ತಾ ಇದ್ರೆ ಅದು ನಿವಾರಣೆ ಆಗುತ್ತೆ. ಜಾತಕದಲ್ಲಿ ಏನಾದ್ರೂ ಅಪಮೃತ್ಯು ಯೋಗ ಇದ್ರೆ ಮನೇಲಿ ಯಾರಿಗೆ ಆಗಿರ್ಲಿ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಮತ್ತೆ ಪಿತೃದೋಷ, ಶನಿ ದೋಷ ಇಂಥದ್ದೆಲ್ಲ ಏನೇ ಇದ್ರೂ ಕೂಡ ನಮ್ಗೆ ಗೊತ್ತಿಲ್ದಾಗೇನೆ ನಿವಾರಣೆ ಆಗಿ ಬಿಡುತ್ತೆ. ಹಾಗಾಗಿ ತಪ್ಪದೆ ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ಲೇಬೇಕು. ಆ ದಿನ ಸೂರ್ಯಾಸ್ತದ ಅಂದ್ರೆ ಸೂರ್ಯ ಮುಳುಗೋ ಮುನ್ನ 1 ಗಂಟೆ ಮುಂಚೆನೆ ಪ್ರದೋಷ ಕಾಲ ಪ್ರಾರಂಭವಾಗುತ್ತೆ. ಸೂರ್ಯ ಮುಳುಗಿದ ನಂತರ 1 ಗಂಟೆ ಒಳಗಾಗಿ ಪೂಜೆನ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಸಂಜೆ 5:30 ಸಂಜೆ 7 ಗಂಟೆ ಒಳಗಾಗಿ ಈ ಪೂಜೆನ ಮಾಡಿ ಮುಗಿಸ್ಕೋಬೇಕು. ನೀವು ಬೆಳಗಿಂದ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು.
ಬರಬೇಕು. ಸಂಜೆ 5:30 ಪೂಜೆನ ಪ್ರಾರಂಭ ಮಾಡ್ಕೊಂಡು 7 ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೋಬೇಕು. ಪ್ರದೋಷ ಪೂಜೆ ಅಂದ್ರೆ ಸಂಜೆನೆ ಮಾಡ್ಬೇಕಾಗಿರೋದ್ರಿಂದ ದಯವಿಟ್ಟು ಮತ್ತೆ ಬೆಳಗ್ಗೆ ಮಾಡ್ಬೋದಾ, ಮಧ್ಯಾಹ್ನ ಮಾಡ್ಬೋದಾ ಅಥವಾ ಸಂಜೆ 7 ಗಂಟೆ ಮೇಲ್ ಮಾಡ್ಬೋದಾ ಅಂತ ದಯವಿಟ್ಟು ಕೇಳೋದಕ್ಕೆ ಹೋಗ್ಬೇಡಿ. 5:30 7 ಗಂಟೆ ಒಳಗಾಗಿ ಅಂದ್ರೆ ಇನ್ನು ಬೇಗನೆ ನೀವು ಶುರು ಮಾಡ್ಕೊಂಡ್ರು ಕೂಡ ಪರವಾಗಿಲ್ಲ. 5 ಗಂಟೆಗೆ ಪೂಜೆ ಶುರು ಮಾಡ್ಕೊಂಡು 7 ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೋತೀರಾ ಅಂತ ಅಂದ್ರೆ ತುಂಬಾನೇ ಒಳ್ಳೆಯದು. ಸೂರ್ಯ ಮುಳುಗೋ ಅಂತ 1 ಗಂಟೆಯ ಮೊದಲು, ಸೂರ್ಯ ಮುಳುಗಿದ 1 ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೋಬೇಕು. ಈ ಒಂದು ಸಮಯನ ಪ್ರದೋಷ ಕಾಲ ಅಂತ ಕರೀತಾರೆ. ಇದೇ ಡಿಸೆಂಬರ್ 28ನೇ ತಾರೀಕು ಸಂಜೆ ಶನಿವಾರ 5:30 7 ಗಂಟೆ ಒಳಗಡೆ ಪ್ರದೋಷ ಪೂಜೆಯನ್ನ ಮಾಡ್ಕೋಬೇಕು. ಅದ್ರಲ್ಲೂ 6:30 7:15 ಒಳಗಡೆ ಮಿಥುನ ಲಗ್ನ ಇರುತ್ತೆ. ತುಂಬಾ ಒಳ್ಳೆಯ ಸಮಯ. ಈ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡ್ಕೋಬಹುದು. ಸಾಧ್ಯವಾದರೆ ಈ ದಿನ ಬೆಳಗ್ಗೆ ಅಂದ್ರೆ ಶನಿವಾರ 28ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ 7:30 ಒಳಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ಎಳ್ಳೆಣ್ಣೆ ಅಥವಾ ವಿಳ್ಳೆದೆಲೆ, ಮಲ್ಲಿಗೆ ಹೂವು ಅಥವಾ ತುಳಸಿ ಇಂಥದ್ದನ್ನ ದೇವರಿಗೆ ಕೊಟ್ಟು ಅರ್ಚನೆ ಮಾಡಿಸ್ಕೊಳ್ಳಿ. ಸಾಧ್ಯವಾದ್ರೆ ನಿಮ್ಗೇನಾದ್ರೂ ಅಲ್ಲಿ ಅಕ್ಕಪಕ್ಕದಲ್ಲಿ ಹಸುಗಳೇನಾದ್ರೂ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಬಾಳೆಹಣ್ಣು ಅಥವಾ ಬೆಲ್ಲ ಅಥವಾ ಚಪಾತಿ ಈ ತರ ಏನಾದ್ರೂ ಅದಕ್ಕೆ ತಿಂಡಿಯನ್ನ ತಿನ್ನಿಸಿ ಹಸುವನ್ನ ಮುಟ್ಟಿ ನಮಸ್ಕಾರ ಮಾಡೋದು, ಗೋಪೂಜೆಯನ್ನ ಮಾಡೋದು ವಿಶೇಷ ಫಲವನ್ನ ತಂದ್ಕೊಡುತ್ತೆ. ಈಗಾಗ್ಲೇ ನಾನು ಹೇಳಿದ್ನಲ್ವಾ, ಸಂತಾನ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರೋರು ಆ ದಿನ ಬೆಳಗ್ಗೆ 6 ಗಂಟೆಯಿಂದ 7:30 ಒಳಗಾಗಿ ಆಂಜನೇಯ ಸ್ವಾಮಿಯನ್ನ ದರ್ಶನ ಮಾಡಬೇಕು. ಜೊತೆಗೆ ಗೋಪೂಜೆ ಮಾಡಬೇಕು ಅಥವಾ ಹಸುಗಳಿಗೆ ಏನಾದ್ರೂ ತಿನ್ಸೋದು, ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು. ಇದರಿಂದ ಕೂಡ ನಿಮ್ಗೆ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಈ ಒಂದು ಸಣ್ಣ ಪರಿಹಾರನ ನೀವು ಮಾಡೋದ್ರಿಂದ ಆ ದಿನ ಆಂಜನೇಯ ಸ್ವಾಮಿಯನ್ನ ಈ ಸಮಯದಲ್ಲಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಏನೇ ಅಡೆತಡೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ನೀವು ಇಷ್ಟಪಟ್ಟಂತ ಕೆಲ್ಸಕ್ಕೆ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಅದು ನಿಮ್ ಕೈಗೂಡಬಹುದು. ಅದಕ್ಕಾಗಿ ಈ ದಿನ ಸಾಧ್ಯವಾದ್ರೆ ಈ ಸಮಯದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7:30 ಒಳಗಾಗಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಬೇಕು. ಜೊತೆಗೆ ಹಸುವಿಗೆ ಏನಾದ್ರೂ ತಿನ್ನಿಸ್ಬೇಕು, ಗೋಪೂಜೆ ಮಾಡಬೇಕು, ಹಸುವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು. ಹಸು ಸಿಗ್ಲಿಲ್ಲ ಅಂತ ಅಂದ್ರೆ ಏನು ಮಾಡೋದಿಕ್ಕಾಗೋದಿಲ್ಲ. ಆಂಜನೇಯನಾದ್ರೂ ದರ್ಶನ ಮಾಡಿ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲೂ ಇಲ್ಲ ಅಂತ ಅಂದ್ರೆ, ಹೇಗಿದ್ರು ಧನುರ್ಮಾಸ ಬೇರೆ ಇದೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೇಲೂ ಕೂಡ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ನೀವು ಹನುಮಾನ್ ಚಾಲೀಸ್ನ ಪಠನೆ ಮಾಡಿ. ತುಂಬಾನೇ ಒಳ್ಳೆಯ ಫಲ ಸಿಗುತ್ತೆ. ಈ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡಬೇಕು ಅಥವಾ ದರ್ಶನ ಮಾಡಬೇಕು. ತುಂಬಾನೇ ಒಳ್ಳೆಯದು. ಅಲ್ಲದೆ ಇದೇ ಸಮಯದಲ್ಲಿ ನಂದಿ ಗಾಯತ್ರಿ ಮಂತ್ರವನ್ನು ಕೂಡ ಹೇಳ್ಕೋಬೇಕು. 1848 ಅಥವಾ 108 ಸಲ ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿ ನೀವು ಬಯಸಿದಂತ ಫಲ ನಿಮ್ಗೆ ಸಿಗುತ್ತೆ. ಪೂರ್ವ ಜನ್ಮದಲ್ಲಿ ಮಾಡಿದಂತ ಎಂತದೇ ಕರ್ಮಫಲ ದೋಷಗಳಿದ್ರೆ ಅದು ನಿವಾರಣೆಯಾಗುತ್ತೆ. ಅಲ್ಲದೆ ಈ ದಿನ ಪೂರ್ತಿ ನಿಮ್ಮ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅನ್ನುವ ಪಂಚಾಕ್ಷರಿ ಮಂತ್ರವನ್ನ ಪಠನೆ ಮಾಡಿ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇರಿ. ತುಂಬಾನೇ ಒಳ್ಳೆಯದು. ಮನೇಲಾದ್ರಿ ಅಥವಾ ದೇವಸ್ಥಾನದಲ್ಲಾದ್ರಿ ಶಿವನ ದರ್ಶನಕ್ಕೆ ಏನಾದ್ರೂ ಹೋದ್ರೆ ಅಥವಾ ಮನೆಯಲ್ಲೇ ನೀವು ಶಿವ ಪೂಜೆ ಮಾಡೋದಾದ್ರೆ ಬಿಲ್ವ ಪತ್ರೆನ ಈ ದಿನ ಪೂಜೆಗಾಗಿ ಉಪಯೋಗಿಸ್ಬೇಕು. ಅಥವಾ ದೇವಸ್ಥಾನಕ್ಕೆ ಹೋಗೋದಾದ್ರೆ ಅದನ್ನ ತಗೊಂಡೋಗಿ ಕೊಡಿ. ಅಥವಾ ಮನೆ ಹತ್ರ ಏನಾದ್ರೂ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದ್ರೆ ಆ ದಿನ ಬೆಳಗ್ಗೆನೆ ದೇವಸ್ಥಾನಗಳಿಗೆ ಎಳ್ಳೆಣ್ಣೆ ತಗೊಂಡೋಗಿ ಕೊಡೋದು ಅಥವಾ ಎಳ್ಳು ಬತ್ತಿಯಿಂದ ದೀಪವನ್ನ ಹಚ್ಚೋದು ತುಂಬಾನೇ ಒಳ್ಳೆಯ ಫಲಗಳನ್ನ ನಿಮ್ಗೆ ತಂದ್ಕೊಡುತ್ತೆ. ಈಗಾಗ್ಲೇ ಯಾರೆಲ್ಲ ಶುರು ಮಾಡಿದ್ದೀರೋ ಅವರು ಮುಂದುವರ್ಸ್ಕೊಂಡು ಹೋಗಿ. ಯಾರು ಇನ್ನು ಶುರು ಮಾಡಿಲ್ಲ ಅಂತಂದ್ರೆ ಈ ಒಂದು ದಿನವಾದ್ರೂ ಮಾಡಿ. ಎಳ್ಳು ಬತ್ತಿಯಿಂದ ದೀಪಾರಾಧನೆಯನ್ನ ಮಾಡೋದು. ಆ ದಿನ ಶಿವನ ದೇವಸ್ಥಾನದಲ್ಲೂ ಕೂಡ ಈ ದೀಪವನ್ನ ಹಚ್ಚಬಹುದು. ಎಳ್ಳು ಬತ್ತಿಯಿಂದ ನೀವು ದೀಪವನ್ನ ಹಚ್ಚಬಹುದು. ಅಥವಾ ಹಳ್ಳಿ ಮರದ ಹತ್ರನೇ ನೀವು ಪೂಜೆ ಮಾಡ್ತೀರಾ ಅಂತ ಅಂದ್ರೆ ಅಲ್ಲೂ ಕೂಡ ದೀಪ ಹಚ್ಚಿ ನೀವು ಪ್ರಾರ್ಥನೆ ಮಾಡ್ಕೊಳ್ಬಹುದು. ನೀವು ಅಲ್ಲೇ ಕೂಡ ಕುಳಿತುಕೊಂಡು, ಯಾಕಂದ್ರೆ ತುಂಬಾ ಜನ ಧನುರ್ಮಾಸ ಪೂಜೆ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಹರಡಿ ಮರದ ಪೂಜೆಗೆ ಹೋಗ್ತೀರಾ. ನೀವು ಅಲ್ಲೂ ಕೂಡ ಕುಳಿತುಕೊಂಡು ಹನುಮಾನ್ ಚಾಲೀಸ್ನ ಪಠನೆ ಮಾಡಬಹುದು. ನಂದಿ ಗಾಯತ್ರಿ ಮಂತ್ರವನ್ನ ಪಠನೆ ಮಾಡಬಹುದು. ಮತ್ತೆ ಓಂ ನಮಃ ಶಿವಾಯ ಅಂತ 108 ಸಲ ಪಂಚಾಕ್ಷರಿ ಮಂತ್ರವನ್ನ ಕೂಡ ಪಠನೆ ಮಾಡಬಹುದು. ಓಂ ಶಂ ಶನೇಶ್ವರಾಯ ನಮಃ ಅಂತ ಕೂಡ ಈ ಮಂತ್ರವನ್ನ 1 ಸಲ ಪಠನೆ ಮಾಡಿ 12 ಸಲ ಅರಳಿ ಮರದ ಪ್ರದಕ್ಷಿಣೆಯನ್ನ ಹಾಕ್ಬೇಕು. ಧನುರ್ಮಾಸದ ಪೂಜೆ ಮಾಡುವವರು ಈ ರೀತಿ ಕೂಡ ಮಾಡಬಹುದು. ಒಟ್ನಲ್ಲಿ ಈ ಪ್ರದೋಷದ ದಿನದಲ್ಲಿ ಆಂಜನೇಯ ಸ್ವಾಮಿ, ಶನೇಶ್ವರ ಸ್ವಾಮಿ ಮತ್ತು ಶಿವನನ್ನ ನಾವು ಹೆಚ್ಚಾಗಿ ಆರಾಧನೆಯನ್ನ ಮಾಡಬೇಕು, ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಖಂಡಿತವಾಗಿಯೂ ಒಳ್ಳೆ ಫಲಗಳೇ ಸಿಗುತ್ತೆ. ನಾನು ಆಗ್ಲೇ ಹೇಳ್ದಾಗ್ಲೇ ಸಂತಾನಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರೋರು ತಪ್ಪದೇ ಈ ದಿನ ನಾನು ಹೇಳಿದ ರೀತಿಯಲ್ಲಿ ಪೂಜೆಯನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ನಾನು ಅನುಕೂಲವಾಗಿದೆ ಎಂದು ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ. ಶನಿ ತ್ರಯೋದಶ ಪೂಜೆಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಬಾಯ್.